ಬೀದಿ ಬದಿ ವ್ಯಾಪಾರ ಮಾಡಲು ಅನುಕೂಲ ಕಲ್ಪಿಸಿಕೊಡಲು ಎಂ ಗಂಗಾಧರ್ ಒತ್ತಾಯ. ಡಿಸೆಂಬರ್ 31ರಂದು ರಾಯಚೂರು ಗಂಗಾವತಿ ಕುಷ್ಟಗಿ ಸುಲೆಪೇಟೆ ರಸ್ತೆ ಸೇರಿದಂತೆ ಇತರೆ ರಸ್ತೆಗಳ ಪಕ್ಕದಲ್ಲಿ ಬೀದಿ ಬದಿ ವ್ಯಾಪಾರಸ್ಥರನ್ನು ತೆರವುಗೊಳಿಸಿದ್ದರಿಂದ ಅವರ ಜೀವನಕ್ಕೆ ಸಂಕಷ್ಟ ಎದುರಾಗಿದೆ. ಅವರಿಗೆ ಪರ್ಯಾಯ ವ್ಯವಸ್ಥೆ ಕಲ್ಪಿಸುವ ನಿಟ್ಟಿನಲ್ಲಿ ಫುಟ್ಪಾತ್, ಸರ್ಕಾರಿ ಸ್ಥಳಗಳಲ್ಲಿ ತಳ್ಳುವ ಬಂಡಿಗಳನ್ನು ಇಟ್ಟುಕೊಂಡು ಹಣ್ಣು, ತರಕಾರಿ, ಇತರೆ ವಸ್ತುಗಳನ್ನು ಮಾರಾಟ ಮಾಡಿ ಜೀವನ ನಡೆಸಲಿಕ್ಕೆ ಪರ್ಯಾಯ ವ್ಯವಸ್ಥೆ ಕಲ್ಪಿಸಿ ಕೊಡಬೇಕು ಎಂದು ಒತ್ತಾಯಿಸಿ ಶ್ರಮಜೀವಿ ಬೀದಿ ಬದಿ ವ್ಯಾಪಾರಿಗಳ ಸಂಘ ನಗರಸಭೆ ಕಚೇರಿ ಮುಂದೆ ಪ್ರತಿಭಟಿಸಿ ಪೌರಾಯುಕ್ತ ಮಂಜುನಾಥ ಎಂ ಗುಂಡೂರು ಅವರಿಗೆ ಮನವಿ ಪತ್ರ ಸಲ್ಲಿಸಿ ಸಂಘದ ಗೌರವಾಧ್ಯಕ್ಷ ಎಂ ಗಂಗಾಧರ್ ಮಾತನಾಡಿ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭಾರತೀಯ ಸಂವಿಧಾನ ಆರ್ಟಿಕಲ್ 19(1)(g) ಪ್ರಕಾರ ನಾಗರಿಕನು ಬೀದಿ ಬದಿ ವ್ಯಾಪಾರ ಮಾಡಲು ಮೂಲಭೂತ ಹಕ್ಕು ಕೊಟ್ಟಿದೆ. ಆದರೆ ತಾಲೂಕು ಆಡಳಿತದಿಂದ ಏಕಾಏಕಿ ತೆರವುಗೊಳಿಸಿರುವುದನ್ನು ವಿರೋಧಿಸಿ ಫುಟ್ಪಾತ್ ಮೇಲೆ ಸಣ್ಣಪುಟ್ಟ ತಳ್ಳುವ ಬಂಡಿ ಇಟ್ಟುಕೊಂಡು ಅದರಲ್ಲಿ ಹಣ್ಣು, ತರಕಾರಿ ಹಾಗೂ ಇತರೆ ವಸ್ತುಗಳನ್ನು ಮಾರಿಕೊಂಡು ಬಂದ ಹಣದಲ್ಲಿ ಜೀವಿಸುವ ಜನರನ್ನ ಬದುಕಲು ಬಿಡಿ. ಹೈವೇ ರಸ್ತೆ ಕಬಳಿಸಿದ ಬಲಾಢ್ಯರ ಮಳಿಗೆಗಳನ್ನು ತೆರವುಗೊಳಿಸಿದ ಬೀದಿ ಬದಿ ವ್ಯಾಪಾರ ಮಾಡುವವರ ಬೆನ್ನಿಗೆ ಚೂರಿ ಹಾಕುವ ಕೆಲಸ ಮಾಡಬೇಡಿ. ಸ್ಥಳೀಯ ಶಾಸಕರಾದ ಹಂಪನಗೌಡ ಬಾರದಲಿ, ಎಂಎಲ್ಸಿ ಬಸನಗೌಡ ಬಾರದಲಿ, ಮಾಜಿ ಸಂಸದ ಕೆ ವಿರೂಪಾಕ್ಷಪ್ಪ ಅವರು ಈ ಸಂದರ್ಭದಲ್ಲಿ ಮಾತನಾಡಿದರು. ಇರುವುದು ಸೂಜಿ ಎಣ್ಣೆಯಾಗಿದೆ ಎಂದು ಖಂಡನೀಯ ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ಈಗಾಗಲೇ 21 ಮೀಟರ್ ಅಂತ ಹೈಕೋರ್ಟ್ ಆದೇಶ ಪ್ರಕಾರ ಹೇಳ್ತಿದ್ದೀವಿ. 21 ಮೀಟರ್ ಈಗಲೇ ಅವರು ತೆರವು ಮಾಡಿಲ್ಲ. ಕಮಿಷನರ್ ಹೇಳ್ತಿರೋದು ನಿನ್ನೆಯವರೆಗೆ ಪ್ರಕಾರ ಇಲ್ಲ ಅಂಗಡಿಯವರಿಗೆ ಪರಿಹಾರ ಕೊಟ್ಟು ಅಥವಾ ರೋಡ್ ರಸ್ತೆ ಮಾಡೋರು ವರದಿ ಹಾಕ್ಸ್ಕೊಂಡು ಅವರು ಎಲ್ಲಿ ಅದನ್ನ ಮ್ಯಾಪ್ ಗುರುತು ಮಾಡ್ತಾರೋ ಅಲ್ಲಿ ತನಕ ನಾವು ತೆರವು ಮಾಡ್ತೇವೆ, ಅವ್ರಿಗೆ ಪರಿಹಾರ ಕೊಟ್ಟು ತೆರವು ಮಾಡ್ಬೇಕಂತ ಹೇಳ್ತಾರೆ. ಹಾಗಾದ್ರೆ ನಮ್ಮ ಬದುಕು ಎಲ್ಲಿಗೆ ಅಂತ ಇದು ಇದ್ದವ್ರ ಪಾಡಾಯ್ತು. ಅಲ್ಲಿ ರೋಡ್ನಲ್ಲಿ ಮರ ಇದೆ, ಲೈಟ್ ಕಂಬ ಇದೆ, ಬೀದಿ ಬೆದವರು ಇದ್ರೆ ಅಕ್ರಮ ಬಿಲ್ಡಿಂಗ್ ಇದೆ, 4 ತರದ ವಿಧ ಅಲ್ಲಿ ಇದೆ. ಹಾಗಾಗಿ ಬಿಲ್ಡಿಂಗ್ ಒಳ್ಳೆ ಟೈಮಿನಾಗ ನಮ್ಮ ತೆಗಿಬಹುದಿತ್ತೇನೋ, ಅಕ್ರಮ ಕಟ್ಟಡಗಳು ಏನಿದಾವೋ ಅವಾಗ ಅದ್ರ ಒಳ್ಳೆ ಟೈಮ್ನಾಗ ನಮ್ಮನ್ನು ತೆರವು ಮಾಡಿದ್ರ ಅದ್ರ ಪಕ್ಕದಲ್ಲಿ ಸರ್ಕಾರಿ ಜಾಗ ತುಂಬಾ ಇದೆ. 3-4 ರೋಡಲ್ಲಿ ಇದೆ ಸರ್ಕಾರಿ ಜಾಗ. ಸುಗಲ್ಪೇಟೆ ರೋಡ್ಗಿದೆ, ಗಂಗಾವತಿ ರೋಡ್ಗಿದೆ, ಸಿಂಧೂ ಕುಷ್ಟಗಿ ರೋಡ್ಗಿದೆ, ರಾಯಚೂರು ರೋಡ್ಗಿದೆ. ಆ ಸರ್ಕಾರಿ ಜಾಗದಲ್ಲಿ ನಮ್ಮನ್ನು ಪರ್ಯಾಯ ವ್ಯವಸ್ಥೆ ಕಲ್ಪಿಸಲಿಕ್ಕೆ ಅಡ್ವಾನ್ಸ್ ಮುಂದಾಲೋಚನೆ ಯಾಕೆ ಮಾಡಲಿಲ್ಲ ಅನ್ನೋದು ನಮ್ಮಳಲಾಗಿದೆ. ಯಾಕಂದ್ರೆ 2014 ಕಾಯ್ದೆ ಹೇಳ್ತದೆ. ಕಾಯ್ದೆಯನ್ನು ನಾನು ಹೇಳಕ್ ಬಂದಿಲ್ಲ, ಚೆನ್ನಾಗಿ ಗೊತ್ತಿದೆ ಕಮಿಷನರ್ಗೆ, ಬಹಳ ಅನುಭವಿಸ್ತಾರೆ ಕಮಿಷನರು, ಜನರ ಪರವಾಗಿ ಕೆಲಸ ಮಾಡೋದೇ ಬಂದಿರಂತ ನಾನು ಭಾವಿಸ್ತೀನಿ. 14ರಲ್ಲಿ ನ್ಯಾಯಾಧೀಶರು, ನಿವೃತ್ತ ನ್ಯಾಯಾಧೀಶರು ಮತ್ತು ಆರೋಗ್ಯ ಅಧಿಕಾರಿಗಳು, ಪೊಲೀಸರು ಮತ್ತು ಸಂಬಂಧಪಟ್ಟ ಕಮಿಷನರು ಮತ್ತು ಸಂಘ ಸಮಿತಿಗಳು ಒಳಗೊಂಡು ಒಂದು ಸಮಿತಿ ಮಾಡಿ ವಾರ್ಡ್ ವೈಸ್ ಮಾಡಿ ಅಥವಾ ಏರಿಯಾ ವೈಸ್ ಮಾಡಿ ಯಾವ್ಯಾವ ಜಾಗದಲ್ಲಿ ಅವೈಲೇಬಲ್ ಇದೆಯೋ ಸರ್ಕಾರಿ ಜಾಗ ಸುಮಾರಿದೆ. ಇಲ್ಲಿಂದ ತಹಶೀಲ್ದಾರ್ವರೆಗೂ ಗೌರ್ಮೆಂಟ್ ಜಾಗನೇ. ಕುಷ್ಟಗಿ ರೋಡ್ಗಲ್ಲೂ ಇದೆ, ಬೇರೆ ಗಂಗಾವತಿ ರಸ್ತೆಯಲ್ಲೂ ಇದೆ. ಅಲ್ಲಿ ಪರ್ಯಾಯ ವ್ಯವಸ್ಥೆ ಕಲ್ಪಿಸಲಿಕ್ಕೆ ಯಾಕೆ ಮನಸ್ಸು ಮಾಡಲಿಲ್ಲ? ಏಕೈಕೆಯಾಗಿ ಒಂದು ಗುಂಡಾ ಪ್ರವೃತ್ತಿ ರೀತಿಯಲ್ಲಿ ನಮ್ಮನ್ನು ತೆರವು ಮಾಡಿದ್ರೆ ನಾನು ಭಾವಿಸ್ತೀನಿ. ಯಾಕೆ ಪೇಪರ್ ಸ್ಟೇಟ್ಮೆಂಟ್ ಕೊಟ್ಟು ಕಸದ ಗಾಡಿಯಲ್ಲಿ ಅನೌನ್ಸ್ ಮಾಡಿ ತೆಗೆದೇ ಹೋದ್ರೆ ಕೆಡ್ತೀವಿ, ತೆಗೆದೇ ಹೋದ್ರೆ ಕಿತ್ತೀವಿ ಅಂತ, ತೆಗೆದೇ ಹೋದ್ರೆ ಕಿತ್ರಿ ಬಿಲ್ಡಿಂಗ್ ಅಂತ ನಾನು ಕರೆ ಕೊಡ್ತೀನಿ. ತೆಗೆದೇ ಹೋದ್ರೆ ಕಿತ್ರಿ ಬಿಲ್ಡಿಂಗ್ 2 ಜನ ಸತ್ತಿದ್ದಾರೆ. ಕಮಿಷನರ್ ನಿಮ್ ಗಮನಕ್ಕೆ ಐತಿಲ್ಲ. ನಾನು ಡೆತ್ ಸರ್ಟಿಫಿಕೇಟ್ ತರ್ತೀನಿ, ಅದ್ರ ಘಟನೆ ತರ್ತೀನಿ, ಮನೆಯವರು ನಿಮ್ ಕಂಪ್ಲೇಂಟ್ ಪ್ರತ್ಯೇಕವಾಗಿ ಕೊಡ್ತೀವಿ. 2 ಜನ ನಮ್ಮ ತಹಶೀಲ್ದಾರ್ ಮುಂದ್ಗಡೆ ಹೆಸರು ಏನಾಯ್ತಿಲ್ಲ, ರಾಜೇಶ್ ಹೂಗಾರ್ ಅನ್ನೋರು ಸಾಲದ ಬಾರಿ ತಾಳಾರದೆ 10-12 ಲಕ್ಷ ಸಾಲ ಮಾಡಿ ಸಾವಿಗೀಡಾದ್ರು, ಹಾರ್ಟ್ ಅಟ್ಯಾಕ್ ಆಗಿರ್ತಾರೆ. ಇವೆಲ್ಲ ಇದೆ. ಪೊಲೀಸ್ ಸ್ಟೇಷನ್ ಕಂಪ್ಲೇಂಟು ಕೊಡಲ್ಲ, ಅದು ಪೋಸ್ಟ್ ಮಾರ್ಟಮು ಮಾಡಿಸಲಿಲ್ಲ. ಯಾಕಂದ್ರೆ ಆ ಸ್ಥಿತಿ ಎಳ ಮಣ್ಣು ಮಾಡಕ್ಕೆ ಹಣ ಇಲ್ಲ ನಮ್ಮ ಹತ್ರ ಏನಿದೆ? ಸಿಂಧೂರಿನ ಸರ್ಕಾರ ಆಫೀಸಿಗೆ ಕಬಳಿಸಿ ಬಿಲ್ಡಿಂಗ್ ಮೇಲೆ ಬಿಲ್ಡಿಂಗ್ ರಾಜಕಾರಣ ಮಾಡ್ತಾರೋ ಅವ್ರನ್ನ ಬಿಡ್ತೀರಿ, ನಮ್ಮನ್ನ ಯಾಕೆ ಬಲಿ ತಗೊಳ್ತೀರಿ ಅಂತ ಅನ್ನೋದೇ ನಮ್ಮ ಮಳಲಾಗಿರೋದ್ರಿಂದ ಮಾನ್ಯ ಪೌರಾಯುಕ್ತರು ಮಂಜುನಾಥ್ ಗುಂಡೂರು ಒಳ್ಳೆ ಆಫೀಸರ್ ಅಂತ ನಮ್ಗೆ ಬಹಳ ಗೌರವ ಅಭಿಮಾನ ಇದೆ. ಆದ್ರೆ ಆದೇಶದ ಪ್ರಕಾರ ನಿಮಗೂ ಆದೇಶ, ನಮಗೂ ಆದೇಶ. 21 ಮೀಟರ್ ಹೊಡ್ರಿ, ಅಲ್ಲಿ ತನಕ ಪುನಃ ವ್ಯವಸ್ಥೆ ಎಲ್ಲಿದ್ರು ಅಲ್ಲಿ ಅವಕಾಶ ಮಾಡಿ. ಗಿಡ ಕಟ್ ಮಾಡ್ಬೇಕು, ಲೈಟ್ ಕಂಬ ತೆಗಿಬೇಕು, ಡ್ರೈನೇಜ್ ತೆಗಿಬೇಕು, ರೋಡ್ ತೆಗಿಬೇಕು. ಇದೆಲ್ಲ ಮಾಡಕ್ ಕನಿಷ್ಠ 3-6 ತಿಂಗಳ ಟೈಮ್ ಬೇಕಾಗ್ತದೆ. ರೀಇನ್ವೆಸ್ಟ್ಮೆಂಟ್ ರೋಡ್ ಅಗಲೀಕರಣ ಮಾಡಕ್ ನಾವು ತೆರವು ಮಾಡೋ ಸ್ವಾಗತ. ಮೊದಲೇ ಮಾತು ತೆರವು ಮಾಡಿದ್ದು ಖಂಡಿತ ನಾನು ಸ್ವಾಗತ ಮಾಡ್ತೀನಿ. ಎಲ್ಲರ ಸುಂದರವಾಗಿ ಆಗ್ಬೇಕು, ಸಿಂಧೂರು ಅಗಲ ಆಗ್ಬೇಕು, ಆಕ್ಸಿಡೆಂಟ್ ಕಡಿಮೆ ಆಗ್ಬೇಕು ಹೇಳಿದ್ದಾರೆ. ಸುಮಾರು ಜನ ಕೋರ್ಟಿಗೆ ಹೋಗಿ ಕಲ್ಮಟ್ ಹೋಗಿಲ್ಲ, ಅದೇ ಹೇಳಿದ್ದಾರೆ. ನಮ್ಗೆ ಅಪಘಾತ ಮಾಡಿ ನಾವು ಸಾಯೋದು ಇಷ್ಟ ಇಲ್ಲ. ನಾವು ಬದುಕಬೇಕು, ಜನನ ಬದುಕು, ಸಿಂಧೂರು ತಾಲೂಕಿನ ಬದುಕಿಸೋರು ನಾವು. ಯಾಕಂದ್ರೆ ಸಾಮಾನ್ಯ ಜನ ಕೂಲಿ ನಾಲಿ ಮಾಡೋ ಜನ ತೆರವುಗೊಳಿಸಲೇಬೇಕು. ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ನಿಲ್ಲಲಿ. ಬೀದಿಗೆ ಬಿದ್ದವರನ್ನು ಬೀದಿಗೆ ತಳ್ಳಬೇಡಿ, ಬೀದಿಗೆ ಬಿದ್ದವರನ್ನು ಬೀದಿಗೆ ತಳ್ಳಬೇಡಿ. ಜಿಂದಾಬಾದ್, ಬೀದಿ ಬೀದಿ ವ್ಯಾಪಾರಿಗಳ ಸಂಘಕ್ಕೆ ಜೈ.
ಕಲ್ಪಿಸಿಕೊಡ್ಲೇಬೇಕು. ಇನ್ಕ್ಲಾಬ್ ಜಿಂದಾಬಾದ್, ಇನ್ಕ್ಲಾಬ್ ಜಿಂದಾಬಾದ್. ಎಲ್ಲಿವರೆಗೆ ಹೋರಾಟ, ಎಲ್ಲಿವರೆಗೆ ಹೋರಾಟ, ಎಲ್ಲಿವರೆಗೆ ಹೋರಾಟ. ಇನ್ಕ್ಲಾಬ್ ಜಿಂದಾಬಾದ್. ಬಿದ್ದ ವ್ಯಾಪಾರಿಗಳಿಗೆ ಪರ್ಯಾಯ ವ್ಯವಸ್ಥೆ ಕಲ್ಪಿಸಿಕೊಡ್ಲೇಬೇಕು. ಇನ್ಕ್ಲಾಬ್ ಜಿಂದಾಬಾದ್. ಬೀದಿ ಬದಿ ವ್ಯಾಪಾರಿ ಸಂಘಕ್ಕೆ ಜಯವಾಗಲಿ. ಬೀದಿ ಬದಿ ವ್ಯಾಪಾರಿಗಳ ಸಂಘಕ್ಕೆ ಜಯವಾಗಲಿ. ಬೀದಿ ಬದಿ ವ್ಯಾಪಾರಿಗಳು ಹೈಕೋರ್ಟ್ ಆದೇಶದ ಹೆಸರಿನಲ್ಲಿ ಇವತ್ತು ಎಲ್ಲರನ್ನೂ ಸುಮಾರು 1000ಕ್ಕೆ ಹೆಚ್ಚು ಬೀದಿ ಬದಿ ವ್ಯಾಪಾರಸ್ಥರ ಕುಟುಂಬಗಳು, ಅವರ ಜೀವನಗಳು ಬೀದಿಗಿದ್ದಾವೆ. ಇದಕ್ಕೆ ಯಾರು ಹೊಣೆ ಅಂತ ನಾನು ಇಲ್ಲಿ ಹೇಳ್ತಾ ಇಲ್ಲ. ಇದು ಇಂದಿನಿಂದ ನಡೆದು ಬಂದಂಥ ಸಿಂಧನೂರಿಗೆ ಅಥವಾ ಎಲ್ಲ ಪಟ್ಟಣ ನಗರಗಳಿಗೆ ಒಂದು ಸಮಸ್ಯೆನೇ ಇದೆ. ಯಾವಾಗ 150A 150A ರಸ್ತೆ ಅಗಲೀಕರಣ ಮತ್ತು ಅದರ ಅಕ್ರಮ ಮಾಡಿದಂತ ಹೋದ್ರೆ ಅವ್ನು 20 ರೂಪಾಯಿ ಬಿದ್ದದ್ದು 50 ರೂಪಾಯಿ ಸಾಮಾನು ಅಂತಾನೆ. ಇವ್ರ ಹತ್ರ ಹೋದ್ರೆ ಅದು 50 ರೂಪಾಯಿ ಬಿದ್ದದ್ದು 10 ರೂಪಾಯಿಗೆ 20 ರೂಪಾಯಿಗೆ ಮಾರ್ತಾರೆ. ಯಾಕಂದ್ರೆ ಬಂಡಿ ಇವ್ರಿಗೆ ಯಾವ ಟ್ಯಾಕ್ಸ್, ಮುನ್ಸಿಪಲ್ ಟ್ಯಾಕ್ಸ್ ಬಿಟ್ಟರೆ ಬೇರೆ ಯಾವುದಿಲ್ಲ. ಅದು ಬಿಲ್ಡಿಂಗ್ ಬಾಡಿಗೆ, ಅದು ಟ್ಯಾಕ್ಸು ಎಲ್ಲ, ವ್ಯಾನು, AC ಎಲ್ಲ ಸೇರಿಸಿ ನಮ್ಮ ಮೇಲೆ ಹಾಕ್ತಾರೆ. ಅದಕ್ಕೆ ಇದರಿಂದ ಇಡೀ ಜೀವನ ಲಿಂಕ್ ಆದ. ಇದಕ್ಕೆ ನಾವು ಒಬ್ಬರೇ ಬದುಕ್ತಲ್ಲ, ಇಡೀ ತಾಲೂಕಿನ ಬಡ ಜನತನ್ನ ಈ ಬೀದಿ ಬದಿ ವ್ಯಾಪಾರಿಗಳು ಬದುಕ್ತಾರೆ. ಹಾಗಾಗಿ ಮಂಜುನಾಥ್ ಯಾಕಂದ್ರೆ ನಾವು ಯಾರು ಕೋರ್ಟಿಗೆ ಹೋಗಂತ ಜನ ಅಲ್ಲ. ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಮಾಡಿದ್ರೆ ಓಡಿ ಹೋಗೋರು ನಾವು. ಯಾರು ನಡ್ಕೊಂಡ್ರೆ ಏನ್ ಮಾಡ್ತಾರೋ ಏನೋ ಅಂತ ಜನ ನಾವು. ಗುಂಡಗಿರಿ ಮಾಡೋ ಜನ ಅಲ್ಲ, ದುಡ್ಕಂತಿಲ್ಲ ಜನ. ಏನಪ್ಪ ಇಲ್ಲಿ ಬದುಕಿ ಬಿಡೋದು, ಪೊಲೀಸರಿಗೆ ಒಂದು ಮಾತು 2 ಮಾತು ಅಂದಿರ್ಬೋದು. 21 ಮೀಟರ್ವರೆಗೂ ನೀವು ತೆರವುಗೊಳಿಸಬೇಕು ಅಂತ ಹೇಳಿ, ಆದರೆ ಉಚ್ಚ ನ್ಯಾಯಾಲಯ ನಿಯಮಾನುಸಾರ ತೆರವುಗೊಳಿಸಿ ಅಂತ ಹೇಳಿ ಆದೇಶ ಕೊಟ್ಟಿದೆ. 21 ಮೀಟರ್ನ ನಿಯಮಾನುಸಾರ, ಆ ನಿಯಮವನ್ನು ನಾವು ಪಾಲನೆ ಮಾಡಬೇಕು. ಆ ತೆರವುಗೊಳಿಸುವ ಮುಂಚೆ ನಾವು ಏನಾಗುತ್ತೆ ಏನಿಲ್ಲ ಅನ್ನೋದ್ರ ಬಗ್ಗೆ ನಾವು ಸಂಪೂರ್ಣವಾಗಿ ನಾವು ಅದನ್ನು ಮಾನ್ಯ ಜಿಲ್ಲಾಧಿಕಾರಿಯವರ ಗಮನಕ್ಕೆ ತೊಗೊಂಡು ಬಂದು, ಸಂಬಂಧಪಟ್ಟಂಥ NHAI ಅಧಿಕಾರಿಗಳ ಗಮನಕ್ಕೆ ತೊಗೊಂಡು ಬಂದು ಅದನ್ನು ಖಂಡಿತವಾಗ್ಲೂ ಇಂಪ್ಲಿಮೆಂಟೇಷನ್ ಮಾಡ್ತೀವಿ. ನಿಮ್ಮ ಬೇಡಿಕೆಯನ್ನು ಖಂಡಿತವಾಗ್ಲೂ ಬರ್ತೀನಿ. ನನಗೆ ಫಸ್ಟ್ ಬೇಡಿಕೆ ಮುಗೀತು. ಈಗ 2ನೇ ಬೇಡಿಕೆ ನೀವು ಹೇಳ್ದಂಗೆ ನಿಮಗೆ ಈಗ ಒತ್ತುವರಿಯನ್ನು ತೆರವುಗೊಳಿಸಿದ್ರಿ ಸರ್, ಖುಷಿ ಇದೆ ಅಂತ ಹೇಳಿದ್ರಿ. ನಾನು ನಿಮ್ಮ ಇಂಥ ದುಃಖದಲ್ಲೂ ಕೂಡ ನೀವು ನಮ್ಮ ಜೊತೆಗೆ ಖುಷಿಯನ್ನು ಹಂಚ್ಕೊಂಡಿದ್ದು ನಿಜವಾಗ್ಲೂ ಆಭಾರಿ ನಾನು. ಯಾಕಂದರೆ ಯಾರು ಆ ವಿಚಾರವನ್ನು ಹೇಳಂಗಿಲ್ಲ. ಇಲ್ಲ ಇವ ಕಮಿಷನರ್ ಅಂದರೆ ಇವನ್ನೆಲ್ಲ ಏನೋ ಮಾಡಿ ಹೊಡೆದುಬಿಟ್ಟ, ನಮ್ಮ ಜೀವನ ಹೊಡೆದುಬಿಟ್ಟ ಅನ್ನೋ ಮಂದಿ ಜಾಸ್ತಿ ಇದ್ದಾರೆ. ಅಲ್ಲ, ಯಾಕೆ ನಿಮ್ಗೆ ಹೇಳ್ತಿದ್ದೀನಿ ಅಂದರೆ, ಈಗ ನಾನು ಒಬ್ಬ ಬಡ ರೈತಾಪಿ ಕುಟುಂಬದಿಂದ ಬಂದಿರೋನು, ನನಗೂ ಗೊತ್ತಿದೆ. ನಾನು ಎಲ್ಲ KS ಅಲ್ಲಿ ಓದಬೇಕಂದ್ರೆ ಯಾವುದೋ ದೊಡ್ಡ 5 ಸ್ಟಾರ್ ಹೋಟ್ಲಿಗೆ ಹೋಗಿ ಊಟ ಮಾಡೋದನ್ನಲ್ಲ. ಎಲ್ಲೋ ಗೂಡಂಗಡಿಯಲ್ಲಿ ಕುತ್ಕೊಂಡು 10-15 ರೂಪಾಯಿ ಕುತ್ಕೊಂಡು ನಮ್ಮ ಯಾರು. ತಾಲೂಕಾಧ್ಯಕ್ಷ ದುರ್ಗಪ್ಪ ಭಜಂತ್ರಿ, ಉಪಾಧ್ಯಕ್ಷರಾದ ಬಾಷಾ ಸಾಬ್, ಹುಸೇನ್ ಸಾಬ್ ಹಾಗೂ ಸೋಮಶೇಖರ್, ಅಬ್ದುಲ್ಲಾ ಸಾಬ್, ಜಾಕೀರ್ ಸಾಬ್, ನಾಸೀರ್ ಸಾಬ್, ಕಲಂದರ್, ಸೈಯದ್, ಅನ್ವರ್ ಅನೇಕರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಬಸವರಾಜ ಬುಕ್ಕನಟ್ಟಿ, ಭಾರತ ವೈಭವ ನ್ಯೂಸ್, ಸಿಂಧನೂರು. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.